ವಿಧಾನಸಭೆಯಲ್ಲಿ ಒಟ್ಟಾರೆ 224 ಸೀಟು, ಅದರಲ್ಲಿ 83 ಸೀಟು ಮೈನಸ್ ಆದರೆ 141 ಉಳಿಯುತ್ತೆ. ಇನ್ನು ಬಿಜೆಪಿಗೆ ಸಿಗೋದು ಇಷ್ಟೇ ಸೀಟ್ ಶೇರ್ ಅಂತ 2028ರ ಚುನಾವಣೆಗೆ ದಳಪತಿ ಈಗಿನಿಂದಲೇ ಗೇಮ್ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. 224 ಮೈನಸ್ 83 ಆದರೆ 114. 2028ರ ಚುನಾವಣೆಗೆ ದಳಪತಿ ಈಗಿನಿಂದಲೇ ಪ್ಲಾನ್. ಬರೋಬ್ಬರಿ 83 ವಿಧಾನಸಭೆ ಕ್ಷೇತ್ರಗಳ ಮೇಲೆ ಕಣ್ಣು ದಳಪತಿಗೆ ಇರುವಂತದ್ದು. ಬಿಜೆಪಿ ಹೈಕಮಾಂಡ್ ಬಳಿ 83 ಸೀಟಿಗೆ ಎಚ್ಡಿಕೆ ಬೇಡಿಕೆ. ಡೈರೆಕ್ಟ್ ನರೇಂದ್ರ ಮೋದಿ ಜೊತೆಗೆ ಕುಮಾರಸ್ವಾಮಿ ಸಿಟ್ಟಿಂಗ್. ಟಾರ್ಗೆಟ್ 150 ಸೀಟ್ ರೀಚ್ ಆಗೋದು ಹೇಗೆ? ಬಿಜೆಪಿ ಪ್ಲಸ್ ಜೆಡಿಎಸ್ ಸೇರಿದ್ರೆ ಮುಂದಿನ ಎಲೆಕ್ಷನ್ ನಲ್ಲಿ ಕಮಾಲ್ ಫಿಕ್ಸ್ ಆಗುತ್ತೆ. ನಮಗೆ 83 ಬಿಟ್ಟು ಕೊಡಿ, ಉಳಿದಿದ್ದರಲ್ಲಿ ನಿಮ್ಮವರು ಸ್ಪರ್ಧಿಸಲಿ. ಮೋದಿಗೆ ರಾಜ್ಯ ರಾಜಕೀಯ ಕಂಪ್ಲೀಟ್ ಚಿತ್ರಣವನ್ನ ನೀಡಿದ ಎಚ್ಡಿಕೆ ವಿವರಿಸಿದ ರಣತಂತ್ರ ಕೇಳಿಸಿಕೊಂಡು ಮೋದಿ ಫುಲ್ ಖುಷ್ ಆದ್ರು. ನಿಮ್ಮ ಪಕ್ಷಕ್ಕೆ ಎಲ್ಲಿ ಗೆಲುವು ಖಚಿತ ಅನಿಸುತ್ತದೆಯೋ ಅಲ್ಲೆಲ್ಲಿ ಸ್ಪರ್ಧಿಸಿ, ನಾನು ನಿಮ್ಮ ಹಿತ ಕಾಯುತ್ತೇನೆ. ದಳಪತಿಗೆ ಮೋದಿ ವಾಗ್ದಾನವನ್ನ ಕೊಟ್ಟಿದ್ದಾರೆ. ಇದರಿಂದ ಫುಲ್ ಖುಷಿಯಾದ ಎಚ್ಡಿಕೆ. ಈಗ ಫುಲ್ ಜೋಶ್ ಅಲ್ಲಿ ಜಿಟಿಡಿಗೆ ನೇರ ಟಕ್ಕರ್ ಕೊಟ್ಟ ದಳಪತಿ. ಎರಡ್ 2028ರ ಚುನಾವಣೆಗೆ ದಳಪತಿ ಈಗಿನಿಂದಲೇ ಗೇಮ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಬರೋಬ್ಬರಿ 83 ವಿಧಾನಸಭೆ ಕ್ಷೇತ್ರಗಳ ಮೇಲೆ ಕಣ್ಣು ಇರುವಂತದ್ದು. ಬಿಜೆಪಿ ಹೈಕಮಾಂಡ್ ಬಳಿ 83 ಸೀಟಿಗೆ ಎಚ್ಡಿಕೆ ಬೇಡಿಕೆ. ಡೈರೆಕ್ಟ್ ನರೇಂದ್ರ ಮೋದಿ ಜೊತೆಗೆ ಕುಮಾರಸ್ವಾಮಿ ಸಿಟ್ಟಿಂಗ್. ಟಾರ್ಗೆಟ್ 150 ಸೀಟ್ ರೀಚ್ ಆಗೋದು ಹೇಗೆ? ಬಿಜೆಪಿ ಪ್ಲಸ್ ಜೆಡಿಎಸ್ ಸೇರಿದ್ರೆ ಮುಂದಿನ ಎಲೆಕ್ಷನ್ ನಲ್ಲಿ ಕಮಾಲ್ ಮಾಡೋದು ಫಿಕ್ಸ್. ಮೈತ್ರಿ ಸರ್ಕಾರ. ನಮಗೆ 83 ಬಿಟ್ಟು ಕೊಡಿ, ಉಳಿದಿದ್ದರಲ್ಲಿ ನಿಮ್ಮವರು ಸ್ಪರ್ಧಿಸಲಿ. ಮೋದಿಗೆ ರಾಜ್ಯ ರಾಜಕೀಯ ಕಂಪ್ಲೀಟ್ ಚಿತ್ರಣವನ್ನ ನೀಡಿದ ಎಚ್ಡಿ ಕುಮಾರಸ್ವಾಮಿ. ಎಚ್ಡಿಕೆ ವಿವರಿಸಿದ ರಣತಂತ್ರ ಕೇಳಿಸಿಕೊಂಡು ಮೋದಿ ಫುಲ್ ಖುಷ್ ಆದ್ರು. ಇನ್ನೇನು 2028 ಎಲೆಕ್ಷನ್ಗೆ ಈಗಾಗಲೇ ಎಲ್ಲಾ ಪಕ್ಷಗಳು ಕೂಡ ತಮ್ಮದೇ ಆಯಾಮಗಳಲ್ಲಿ ತಯಾರಿಗಳನ್ನು ನಡೆಸ್ತಾ ಇದೆ. ಅದರಂತೆ ಇದೀಗ ಬಿಜೆಪಿ ಮತ್ತು ಜೆಡಿಎಸ್ಗೆ ಏನು ಮೈತ್ರಿ ಪಕ್ಷಗಳಿಗೆ ಒಂದು ರೀತಿಯಾಗಿ ಸವಾಲು ಹೆಚ್ಚಾಗಿ ಇದರಲ್ಲಿ ಕೇಳಿ ಬಂದಿರುವಂತದ್ದು. ಯಾಕಂದ್ರೆ ಈಗಾಗಲೇ ಏನು ಕಾಂಗ್ರೆಸ್ ರಾಜ್ಯದಲ್ಲಿ 130 ಸೀಟ್ಗಳಂದ್ರೆ ಅಲ್ಲಿ ಪಡೆದುಕೊಂಡು ಈ ರೀತಿಯಾಗಿ ಒಂದು ಕಮಾಲನ್ನ ಮಾಡ್ಕೊಂಡಿದೆ. ಹೀಗಾಗಿ ಇದಕ್ಕೆ ಟಕ್ಕರನ್ನ ಕೊಡ್ಲೇಬೇಕು ಅಂತ ಮೈತ್ರಿ ಪಕ್ಷಗಳು ಇದೀಗ ನಿರ್ಧಾರವನ್ನ ತೆಗೆದುಕೊಂಡಿದ್ದಾವೆ. ಹೀಗಾಗಿ ಇದರಲ್ಲಿ ಈಗಾಗಲೇ ಈ ಪ್ಲಾನ್ ಕುರಿತಾಗಿ ವಿಧಾನಸಭೆ 2028ರ ವಿಧಾನಸಭೆಯ ಪ್ಲಾನ್ ಕುರಿತಾಗಿ ಮಾತನಾಡಿಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ವಿವೇಕ್, ಇದೀಗ ಏನು 2028ರ ವಿಧಾನಸಭೆ ಎಲೆಕ್ಷನ್ಗಾಗಿ ಒಂದಿಷ್ಟು ತಯಾರಿಗಳನ್ನ ನಡೆಸಿಕೊಳ್ತಾ ಇರುವಂತದ್ದು ಎಲ್ಲ ಪಕ್ಷಗಳು, ಎಲ್ಲ ಅವರವರ ಆಯಾಮಗಳಲ್ಲಿ. ಆದ್ರೆ ಇದೀಗ ಸದ್ಯಕ್ಕೆ ಮೈತ್ರಿ ಪಕ್ಷಗಳ ಒಂದು ಪ್ಲಾನಿಂಗ್ ಸಹಿತ ನಡೆದಿದೆ. ಇದರಲ್ಲಿ ಎಚ್ಡಿ ಕುಮಾರಸ್ವಾಮಿಯ ಪ್ಲಾನಿಂಗ್, ಈ ಬಗ್ಗೆ ಎಲ್ಲ ಏನೆಲ್ಲ ಅಪ್ಡೇಟ್ಸ್ ಇದೆ ವಿವೇಕ್? ಎಸ್ ವನಿತಾ, ಈಗಾಗಲೇ 2028 ವಿಧಾನಸಭೆ ಚುನಾವಣೆಗೆ ತಯಾರಿಯಾಗೋದಕ್ಕೆಲ್ಲ ಪಕ್ಷಗಳು ಕೂಡ ಸಜ್ಜಾಗಿದೆ. ಅದರಲ್ಲೂ ಕೂಡ ಬಿಜೆಪಿ ಹಾಗೂ ಜೆಡಿಎಸ್ ಪ್ರಮುಖವಾಗಿ ತಯಾರಾಗ್ತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಬಾರಿ ಮೈತ್ರಿಯಾಗಿ ನಾವು ಒಂದಾಗಿ ಹೋಗ್ಬೇಕು ಎಂಬ ಒಂದಿಷ್ಟು ನಿರ್ಧಾರಕ್ಕೆ ಬಿಜೆಪಿ ಹೈಕಮಾಂಡ್ ಕೂಡ ಒಪ್ಕೊಂಡಿದೆ. ಜೊತೆಗೆ ಇಲ್ಲೇ ಇರ್ತಕ್ಕಂಥ ರಾಜ್ಯದ ಸ್ಥಳೀಯ ಪಕ್ಷವಾಗಿರುವಂತ ಜೆಡಿಎಸ್ ನಾಯಕರಾದಂತವರು ಕುಮಾರಸ್ವಾಮಿ ಆಗಿರ್ಬೋದು, ರೇವಣ್ಣ ಆಗಿರ್ಬೋದು, ಜೊತೆಗೆ ದೇವೇಗೌಡರು ಕೂಡ ಎಲ್ಲ ಒಪ್ಪಿಗೆ ತೆಗೆದುಕೊಂಡು ಒಟ್ಟಿಗೆ ಮೈತ್ರಿಯಾಗಿ ಮುಂದೆ ಹೋಗೋಣ 2028 ಚುನಾವಣೆ ಅಂತ ಕೂಡ ತಯಾರಿ ನಡೆದಿದೆ. ಜೊತೆಗೆ ಒಂದಿಷ್ಟು ಲೆಕ್ಕಾಚಾರನ ಕೂಡ ಜೆಡಿಎಸ್ ನಾಯಕರು ಈಗಾಗಲೇ ಪಡೆದುಕೊಂಡಿದ್ದಾರೆ. ಅಂದ್ರೆ 224 ಕ್ಷೇತ್ರಗಳ ಪೈಕಿ ನಾವು ಎಷ್ಟು ಕ್ಷೇತ್ರಗಳಿಗೆ ಟಿಕೆಟ್ ಕೇಳಬೇಕು, ಎಷ್ಟು ಕೇಳಿದ್ರೆ ನಾವು ಗೆಲ್ಲೋದಕ್ಕೆ ಸಾಧ್ಯ ಎಂಬ ಒಂದಿಷ್ಟು ಲೆಕ್ಕಾಚಾರದಲ್ಲಿ ಸುಮಾರು 83 ಸೀಟ್ಗಳಷ್ಟು ಜೆಡಿಎಸ್ಗೆ ಬಿಟ್ಕೊಡಿ ಎಂಬ ಒಂದು ಲೆಕ್ಕಾಚಾರದಲ್ಲೂ ಕೂಡ ದಳಪತಿಗಳು ಇದ್ರೆ, ಇನ್ನೊಂದು ಕಡೆ 141 ಸೀಟ್ಗಳು ಬಿಜೆಪಿ ಪಾಲಾಗುತ್ತಾ ಎಂಬ ಒಂದಿಷ್ಟು ಚರ್ಚೆಗಳು ಕೂಡ ವದಂತಿಗಳು ಕೂಡ ಓಡಾಡ್ತಿದೆ. ಇದೇ ನಿಟ್ಟಿನಲ್ಲಿ ರಾಜ್ಯ ರಾಜಕಾರಣದ ಬಗ್ಗೆ ಅಂದ್ರೆ ಮುಂದಿನ 2028 ಚುನಾವಣೆ ನಾವು ಗೆಲ್ಲಲೇಬೇಕಾದ್ರೆ ಯಾವ ರೀತಿಯಾಗಿ ರಣತಂತ್ರ ರೂಪಿಸಬೇಕು, ಯಾವ್ಯಾವ ಕ್ಷೇತ್ರ ಕೊಟ್ರೆ ಒಳ್ಳೆಯದು ಎಂಬ ಒಂದಿಷ್ಟು ಚರ್ಚೆಗಳು ಕೂಡ ಮೋದಿ ಅವರ ಜೊತೆ 1-to-1 ಕುಮಾರಸ್ವಾಮಿ ಅವರು ನಡೆದಿದ್ದಾರೆ. ಮಾಹಿತಿಗಳು ಕೂಡ ಹೊರ ಬರ್ತಾ ಇದೆ. ನಿಜಕ್ಕೂ ಅದೇನಾದ್ರೂ ಸತ್ಯವಾಗಿದ್ರೆ ಜೆಡಿಎಸ್ಗೆ 83 ಸ್ಥಾನಗಳು ಬಿಜೆಪಿ ಬಿಟ್ಕೊಡುತ್ತಾ, ಕೇವಲ 141 ಸ್ಥಾನಗಳಲ್ಲೇ ಬಿಜೆಪಿ ಸ್ಪರ್ಧೆ ಮಾಡುತ್ತಾ, ಇಷ್ಟು ಲೆಕ್ಕಾಚಾರದಲ್ಲಿ ಏನಾದ್ರೂ ಸ್ಪರ್ಧೆ ಮಾಡಿದ್ರೆ 150ಕ್ಕೂ ಹೆಚ್ಚು ಬಹುಮತ ಫಿಕ್ಸ್ ಎಂಬ ಒಂದಿಷ್ಟು ಲೆಕ್ಕಾಚಾರದಲ್ಲೂ ಕೂಡ ಅಷ್ಟೇ ಮೈತ್ರಿ ನಾಯಕರು ಇದ್ದಾರೆ. ಆದ್ರೆ ನಿಜಕ್ಕೂ ಇಷ್ಟಿಷ್ಟು ಸೀಟ್ ಆಗುತ್ತಾ ಅಥವಾ ಸೀಟ್ ಹಂಚಿಕೆಯಲ್ಲಿ ಗೊಂದಲ ಆಗುತ್ತಾ ಅಂತ ಕೂಡ ಕಾದ್ ನೋಡ್ಬೇಕಾಗಿದೆ ವನಿತಾ. ಇದೀಗ ಸದ್ಯಕ್ಕೆ ಏನಂತ ಅಂದ್ರೆ
ಒಂದ್ ಕಡೆ ಇಲ್ಲಿ ಮೈತ್ರಿ ಪಕ್ಷಗಳಾಗಿರೋದ್ರಿಂದ ಅಲ್ಲಿ ಒಂದ್ ಕಡೆ JDS-ನ ಬಿಟ್ಕೊಡೋಕೆ ಅಂತೂ ಸಾಧ್ಯನೇ ಇಲ್ಲ ಬಿಜೆಪಿ. ಸೊ ಹೀಗಾಗಿ ಅಲ್ಲಿ ನರೇಂದ್ರ ಮೋದಿ ಅವರಿಗೆ ಒಂದು ಟಾಸ್ಕ್ ಅಂತ ಹೇಳ್ಬೋದು ಅಲ್ವಾ ಈ ವಿಚಾರದಲ್ಲಿ? ಎಸ್ ವನಿತಾ, ಈಗಾಗಲೇ ಬಿಹಾರ್ ಆಗಿರ್ಬೋದು, ಮತ್ತೆ ಮಹಾರಾಷ್ಟ್ರ ಆಗಿರ್ಬೋದು, ಜೊತೆಗೆ ಆಂಧ್ರ ಪ್ರದೇಶ ಆಗಿರ್ಬೋದು, ಇದೆಲ್ಲ ಕಡೆ ಕೂಡ ಅಷ್ಟೇ ಮೈತ್ರಿಯ ಒಂದಿಷ್ಟು ಗಠಬಂಧನ್ಗಳು ವರ್ಕೌಟ್ ಆಗಿದೆ. ಮಹಾರಾಷ್ಟ್ರದಲ್ಲೂ ಆಗಿರ್ಬೋದು ಶಿವಸೇನೆನ ಇಟ್ಕೊಂಡು ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯವಾಯಿತು. ಜೊತೆಗೆ ಬಿಹಾರದಲ್ಲಿ ಬಿಜೆಪಿ ಜೊತೆ ನಿತೀಶ್ ಕುಮಾರ್ JDU ಪಕ್ಷವನ್ನು ಕೂಡ ಇಟ್ಕೊಂಡಿದ್ರು. ಅದೇ ರೀತಿಯಾಗಿ ಬಿಜೆಪಿ ಕೂಡ ಇಲ್ಲಿ ಆಂಧ್ರದಲ್ಲೂ ಕೂಡ TDP ಹಾಗೂ ಜನಸೇನಾ ಪಾರ್ಟಿ ಜೊತೆ ಕೂಡ ಒಂದಾಗಿ ಎಲ್ಲ ಈ 3 ರಾಜ್ಯಗಳಲ್ಲೂ ಕೂಡ ಅಷ್ಟೇ ಮೈತ್ರಿಯನ್ನ ಮಾಡ್ಕೊಂಡು ಒಂದು ಒಳ್ಳೆ ಬಹುಮತ ಕೂಡ ಪಡೆದುಕೊಂಡಿತ್ತು. ಬಿಜೆಪಿ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿತ್ತು. ಅದೇ ನಿಟ್ಟಿನಲ್ಲಿ ಇಲ್ಲಿ ರಾಜ್ಯದಲ್ಲೂ ಕೂಡ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಮೈತ್ರಿ ಮಾಡ್ಕೊಂಡೆ ಒಳ್ಳೆ ರೆಸ್ಪಾನ್ಸ್ ಸಿಗ್ಬಹುದು. 150 ಸೀಟ್ಗಳು ಏನು ಇವರು 150 ಸೀಟ್ ಗೆಲ್ತೀವಿ ಎಂಬ ಒಂದಿಷ್ಟು ಲೆಕ್ಕಾಚಾರದಲ್ಲಿದ್ದಾರೆ. ಆ ಲೆಕ್ಕಾಚಾರ ನಿಜಕ್ಕೂ ಕೂಡ ಸತ್ಯ ಆಗ್ಬೋದು ಅಂತ ನಿಟ್ಟಿನಲ್ಲಿ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ಸಜ್ಜಾಗಿದ್ದಾರೆ ವನಿತಾ. ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗೆ.